ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರೈಸ್ತರು ಮುನ್ನಡೆಯಬೇಕು, ಉನ್ನತಿಗೇರಬೇಕು. ಈ ದಿನದ ದೇವರ ವಾಕ್ಯ, ನೀವು ನಿಮ್ಮ ಮನಸ್ಸಿನ ಭಾವದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟಿದೆ. ಎಫೆಸದವರಿಗೆ 4ನೇ ಅಧ್ಯಾಯ 23 ಮತ್ತು 24ನೇ ವಚನಗಳು. ತಪ್ಪು ಅಭ್ಯಾಸಗಳನ್ನು ಜಯಿಸಬೇಕು, ಸರಿಯಾದ ಅಭ್ಯಾಸಗಳನ್ನು ರೂಪಿಸಿಕೊಳ್ಳಬೇಕು. ಲೋಕವು ಇದುವರೆಗೆ ಅರಿತಿರುವ ಶ್ರೇಷ್ಠ ಬೋಧಕನ ಶಿಸ್ತಿನಡಿಯಲ್ಲಿ ಕ್ರೈಸ್ತರು ಸಂಪೂರ್ಣತೆಯ ಕಡೆಗೆ ಮುನ್ನಡೆಯಬೇಕು, ಉನ್ನತಿಗೇರಬೇಕು. ಇದು ದೇವರ ಆಜ್ಞೆಯಾಗಿದ್ದು, ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಯಾರೂ ಹೇಳುವ ಹಾಗಿಲ್ಲ. ಬದಲಾಗಿ ನನ್ನನ್ನು ಸಂಪೂರ್ಣವಾಗಿ ಮಾಡಲು ದೇವರು ಬಯಸುತ್ತಾನೆ ಮತ್ತು ಆ ಹಾದಿಯಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ಜಯಿಸಲು ದೇವರು ನನಗೆ ಬಲವನ್ನು ನೀಡುತ್ತಾನೆ ಎಂದು ಅವನು ಭರವಸದಿಂದ ಹೇಳಬೇಕು. ಎಲ್ಲ ಜ್ಞಾನದ ಎಲ್ಲ ಶಕ್ತಿಯ ಮೂಲನು ದೇವರು ಎಂದು ಅವನು ಹೇಳಬೇಕು. ಕ್ರೈಸ್ತರು ತಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರಿಗೂ, ಇಗೋ, ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿ ಎಂದು ಹೇಳುತ್ತಾ ಲೋಕಕ್ಕೆ ಬೆಳಕನ್ನು ಚೆಲ್ಲುವವರಾಗಿರಬೇಕು. ಅವರು ಧರ್ಮನಿಷ್ಠೆಯ ಉದಾಹರಣೆಯಾಗಿರಬೇಕು. ಮಾತಿನ ಮೂಲಕ, ಆತ್ಮದ ಮೂಲಕ, ಕ್ರಿಯೆಯ ಮೂಲಕ ಅವರು ಕ್ರಿಸ್ತನನ್ನು ಪ್ರತಿನಿಧಿಸಬೇಕು. ಅವರು ಮಾಡುವ ಕೆಲಸಗಳು ಕ್ರಿಸ್ತನ ಕೆಲಸದ ಪ್ರತಿಗಳಾಗಿರಬೇಕು. ಹೀಗೆ ಅವರು ಲೋಕದ ತತ್ವಗಳಿಗಿಂತ ಕ್ರಿಸ್ತನ ತತ್ವಗಳ ಶ್ರೇಷ್ಠತೆಯನ್ನು ಲೋಕಕ್ಕೆ ತೋರಬೇಕು. ಕ್ರೈಸ್ತರಲ್ಲದವರು ಕೆಲಸ ಮಾಡುವ ಕಾರ್ಯಮಟ್ಟಕ್ಕಿಂತಲೂ ಹೆಚ್ಚಾಗಿ ಅವರು ಕೆಲಸವನ್ನು ಮಾಡಬೇಕು. ಅವರು ಜೀವನದ ಪ್ರತಿಯೊಂದು ಹಂತದಲ್ಲೂ ಸುವಾರ್ತೆಯ ಉತ್ಕೃಷ್ಟ ಪ್ರಭಾವವನ್ನು ತರಬೇಕು. ಅವರ ಶುದ್ಧತೆ ಮತ್ತು ಉಪಯುಕ್ತತೆಯು ಇತರರಿಗೆ ಜ್ಞಾನೋದಯದ ಮೂಲವಾಗಿರಬೇಕು. ಪವಿತ್ರವಲ್ಲದ ಹೃದಯಗಳ ಒಲವುಗಳಿಗೆ ಸರಿಹೊಂದುವಂತೆ ಈ ಲೋಕವು ಒಂದು ಮಾನದಂಡವನ್ನು ಸ್ಥಾಪನೆ ಮಾಡಿದೆ. ಆದರೆ ಕ್ರಿಸ್ತನನ್ನು ಪ್ರೀತಿಸುವವರಿಗೆ ಅದು ಮಾನದಂಡವಲ್ಲ. ಲೋಕರಕ್ಷಕನು ಅವರನ್ನು ಲೋಕದಿಂದ ಹೊರಗಿರಲು ಆರಿಸಿಕೊಂಡಿದ್ದಾನೆ ಮತ್ತು ಅವರಿಗಾಗಿ ತನ್ನ ಪಾಪರಹಿತ ಜೀವನವನ್ನು ಮಾದರಿಯನ್ನಾಗಿ, ಮಾನದಂಡವಾಗಿ ಇಟ್ಟಿದ್ದಾನೆ. ಅವನು ಈ ಲೋಕದ ಎಲ್ಲಾ ಕೀಳು ಮಾತುಗಳು ಮತ್ತು ಕೀಳು ಕೃತ್ಯಗಳಿಂದ ಹೊರಬರಬೇಕು, ಉನ್ನತಿಗೇರಬೇಕು ಎಂದು ರಕ್ಷಕನು ಬಯಸುತ್ತಾನೆ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವೂ ಪರಿಶುದ್ಧರಾಗಿರಬೇಕು ಎಂದು ವಾಕ್ಯವು ಹೇಳುತ್ತದೆ. ಈ ಮಾತುಗಳನ್ನು ನಂಬಬೇಕು ಮತ್ತು ಪಾಲಿಸಬೇಕು. ಕ್ರೈಸ್ತರು ದೇವರಲ್ಲಿ ಮತ್ತು ಆತನ ಶಕ್ತಿಯಲ್ಲಿ ನಂಬಿಕೆ ಇಡುವುದರಿಂದ ಅವರು ಬುದ್ಧಿವಂತಿಕೆಯಲ್ಲಿ, ಜ್ಞಾನದಲ್ಲಿ, ಕೌಶಲ್ಯದಲ್ಲಿ ಶ್ರೇಷ್ಠರಾಗಬೇಕು. ಅವರು ಆತನನ್ನು ಮಹಿಮೆಪಡಿಸಲು ಅವರು ಏಣಿಯ ಅತ್ಯುನ್ನತವಾದ ಸುತ್ತನ್ನು ತಲುಪಬೇಕೆಂದು ಕರ್ತನು ಬಯಸುತ್ತಾನೆ. ದೇವರಲ್ಲಿ ಜ್ಞಾನದ ನಿಧಿಯಿದೆ. ಅವರು ಆ ನಿಧಿಯಿಂದ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಪರಿಶುದ್ಧತೆಯು ತರುವ ಅನುಭವವನ್ನು ನಿಜವಾದ ಕ್ರೈಸ್ತನು ಪಡೆದುಕೊಳ್ಳುತ್ತಾನೆ. ಸತ್ಯದ ಬೆಳಕು ಅವನ ತಿಳುವಳಿಕೆಯನ್ನು ಹೊರಸೂಸುತ್ತದೆ. ವಿಮೋಚಕನ ಮೇಲಿನ ಅವನ ಪ್ರೀತಿಯ ಹೊಳಪು ಅವನ ಆತ್ಮ ಮತ್ತು ದೇವರ ನಡುವೆ ಇರುವ ಮೋಡವನ್ನು ತೆರವುಗೊಳಿಸುತ್ತದೆ. ಶುದ್ಧವಾದ, ಉನ್ನತವಾದ ಮತ್ತು ಪವಿತ್ರವಾದ ದೇವರ ಚಿತ್ತವು ಅವನ ಇಷ್ಟವಾಗಿರುತ್ತದೆ. ಅವನ ಮುಖವು ಪರಲೋಕದ ಬೆಳಕನ್ನು ಪ್ರಕಟಪಡಿಸುತ್ತದೆ. ಅವನ ದೇಹವು ಪರಿಶುದ್ಧಾತ್ಮನಿಗೆ ನೆಲೆಸಲು ಸೂಕ್ತವಾದ ದೇವಾಲಯವಾಗಿರುತ್ತದೆ. ಪರಿಶುದ್ಧತೆಯು ಅವನ ಗುಣಸ್ವಭಾವವನ್ನು
ಅಲಂಕರಿಸುತ್ತದೆ. ಅವನ ಆತ್ಮ ಮತ್ತು ದೇಹವು ಪರಲೋಕದ ತತ್ವಗಳೊಂದಿಗೆ ಸಾಮರಸ್ಯವನ್ನು ಹೊಂದಿರುವುದರಿಂದ ಅವನು ದೇವರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳಬಹುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.